ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಎಲ್ಲೆಲ್ಲೂ ಕೂಡ ಎಕ್ಸ್ಪ್ರೆಸ್ ವೇಗಳದ್ದೇ ಸುದ್ದಿ. ಈ ಬಾರಿಯ ಬಜೆಟ್ ನಲ್ಲೂ ಕೂಡ 5 ಎಕ್ಸ್ಪ್ರೆಸ್ ವೇಗಳ ಬಗ್ಗೆ ನಿರ್ಮಲಾ ಸೀತಾರಾಮನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ರಾಜ್ಯದಲ್ಲಿ ಮೈಸೂರು ಎಕ್ಸ್ಪ್ರೆಸ್ ವೇ ನಂತರ ಚೆನ್ನೈ ಬೆಂಗಳೂರು ನಡುವಿನ ಎಕ್ಸ್ಪ್ರೆಸ್ ವೇ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಎಕ್ಸ್ಪ್ರೆಸ್ ವೇ ಈ ವರ್ಷದ ಅಂತ್ಯಕ್ಕೆ ಪೂರ್ಣಗೊಳ್ಳಲಿದ್ದು ಅದು ಪ್ರಧಾನಿ ಮೋದಿ ಅವರಿಂದ ಉದ್ಘಾಟನೆ ಆಗಲಿದೆ ಅಂತ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಈ ಹಿಂದೆನೆ ಹೇಳಿದ್ರು. ಅದರ ಬೆನ್ನಲ್ಲೇ ಇದೀಗ ಬೆಂಗಳೂರಿನಲ್ಲಿ ಮತ್ತೊಂದು ಎಕ್ಸ್ಪ್ರೆಸ್ ವೇ ತಲೆ ಎತ್ತೋದಕ್ಕೆ ಸಿದ್ಧತೆಗಳು ಆರಂಭ ಆಗಿದೆ. ಇದಕ್ಕೆ ಕೇಂದ್ರದ ಬಜೆಟ್ ನಲ್ಲೂ ಕೂಡ ಅನುದಾನವನ್ನ ಒದಗಿಸಿದ್ದು ಬೆಂಗಳೂರು ಹೈದರಾಬಾದ್ ನಡುವಿನ ಎಕ್ಸ್ಪ್ರೆಸ್ ವೇ ಕಾಮಗಾರಿಗೆ ಚಾಲನೆ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಿದು ಬೆಂಗಳೂರು ಹೈದರಾಬಾದ್ ಹೆದ್ದಾರಿ ಅಗಲೀಕರಣದ ಕಥೆ? ಈ ಎಕ್ಸ್ಪ್ರೆಸ್ ವೇ ಆಂಧ್ರ ಪ್ರದೇಶಕ್ಕೆ ಹೇಗೆಲ್ಲ ಅನುಕೂಲಗಳನ್ನ ಮಾಡಿಕೊಡಲಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡೋಣ. ಗೆಳೆಯರೆ, 1.5 ವರ್ಷದ ಹಿಂದೆ ಬೆಂಗಳೂರು ಹಾಗೂ ಮೈಸೂರು ಹೆದ್ದಾರಿ ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ಇದನ್ನ ಎಕ್ಸ್ಪ್ರೆಸ್ ವೇ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಹೆದ್ದಾರಿ ಪ್ರಾಧಿಕಾರ ಇದು ಎಕ್ಸ್ಪ್ರೆಸ್ ವೇ ಅಲ್ಲ, ಇದು ಬರೀ ಹೆದ್ದಾರಿ ಅಂತ ಸಮಜಾಯಿಷಿಯನ್ನ ಕೊಡ್ತು. ಆನಂತರ ಇಂಥ ಎಕ್ಸ್ಪ್ರೆಸ್ ವೇಗಳ ಸುದ್ದಿ ಸಾಕಷ್ಟು ಹರಿದಾಡ್ತಾ ಇತ್ತು. ದೆಹಲಿ ಮುಂಬೈ ಪೂರ್ವಾಂಚಲ ಎಕ್ಸ್ಪ್ರೆಸ್ ವೇ, ನಾಗ್ಪುರ ಮುಂಬೈ ಎಕ್ಸ್ಪ್ರೆಸ್ ವೇಗಳ ಸುದ್ದಿಗಳು ಸಾಕಷ್ಟು ಹರಿದಾಡಿದ್ವು. ಹಾಗೇನೆ ಚೆನ್ನೈ ಮತ್ತು ಬೆಂಗಳೂರು ನಡುವಿನ ಎಕ್ಸ್ಪ್ರೆಸ್ ವೇ ಕಾಮಗಾರಿ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಹೆದ್ದಾರಿಯನ್ನ ಪ್ರಧಾನಿ ಮೋದಿ ಈ ವರ್ಷದ ಡಿಸೆಂಬರ್ಗೂ ಮುನ್ನವೇ ಲೋಕಾರ್ಪಣೆ ಮಾಡಲಿದ್ದಾರೆ ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಚೆನ್ನೈ ಮತ್ತು ಬೆಂಗಳೂರಿನ ನಡುವೆ ಸುಮಾರು 258 ಕಿಲೋಮೀಟರ್ಗಳಷ್ಟು ಉದ್ದವಾದ ಈ ಎಕ್ಸ್ಪ್ರೆಸ್ ವೇ 3 ರಾಜ್ಯಗಳ 7 ಜಿಲ್ಲೆಗಳನ್ನ ಸಂಪರ್ಕಿಸುತ್ತೆ. ಕರ್ನಾಟಕದ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹಾಗೂ ಕೋಲಾರ ಜಿಲ್ಲೆಗಳು ಈ ರಸ್ತೆಯ ವ್ಯಾಪ್ತಿಗೆ ಬಂದ್ರೆ, ಆಂಧ್ರ ಪ್ರದೇಶದಲ್ಲಿ ಚಿತ್ತೂರು ಜಿಲ್ಲೆಯಲ್ಲಿ ಈ ಎಕ್ಸ್ಪ್ರೆಸ್ ವೇ ಹಾದು ಹೋಗಲಿದೆ. ಹಾಗೇನೆ ತಮಿಳುನಾಡಿನ ವೆಲ್ಲೂರು, ಕಾಂಚೀಪುರಂ, ತಿರುವಳ್ಳೂರು ಜಿಲ್ಲೆಗಳನ್ನು ಸಂಪರ್ಕಿಸಿ ಈ ಹೆದ್ದಾರಿ ಮುಕ್ತಾಯ ಆಗುತ್ತೆ. ಹೀಗೆ ರಾಜ್ಯಕ್ಕೆ ಮತ್ತೊಂದು ಎಕ್ಸ್ಪ್ರೆಸ್ ವೇ ಸೇರ್ಪಡೆ ಆಗ್ತಿರೋ ಹೊತ್ತಲ್ಲೇ ಬೆಂಗಳೂರು ಮತ್ತು ಹೈದರಾಬಾದ್ ನಡುವಿನ ರಸ್ತೆಯ ವಿಸ್ತರಣೆ ಬಗ್ಗೆ ಚರ್ಚೆಗಳು ಆರಂಭ ಆಗಿವೆ. ಈ ರಸ್ತೆ ಪ್ರಸ್ತುತ 4 ಲೈನ್ ಇದ್ದು ಇದನ್ನ 12 ಪಥಗಳ ಹೆದ್ದಾರಿಯಾಗಿ ವಿಸ್ತರಿಸುವ ಯೋಜನೆಗೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಗೆಳೆಯರೆ, ಬೆಂಗಳೂರು ಹಾಗೂ ಹೈದರಾಬಾದ್ ದಕ್ಷಿಣ ಭಾರತದ ಪ್ರಮುಖ ನಗರಗಳು ಅಂತ ಅನ್ನಿಸ್ಕೊಳ್ತವೆ. ಉಭಯ ನಗರಗಳು ಕೂಡ ಹಲವಾರು ದೊಡ್ಡ ದೊಡ್ಡ IT ಕಂಪನಿಗಳನ್ನ ಒಳಗೊಂಡಿವೆ. ಈ 2 ನಗರಗಳ ನಡುವೆ ಪ್ರತಿದಿನ ಸಾವಿರಾರು ಜನ ಪ್ರಯಾಣ ಮಾಡ್ತಾರೆ. ಸದ್ಯ ಈ ಹೆದ್ದಾರಿಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗ್ತಾ ಇದ್ದು ಅದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯನ್ನ ವಿಸ್ತರಿಸೋದಕ್ಕೆ ಕೇಂದ್ರ ಹೆದ್ದಾರಿ ಸಚಿವಾಲಯ ಮುಂದಾಗಿದೆ. ಈ ಹೆದ್ದಾರಿಯ ವಿಸ್ತರಣೆಯಿಂದ ಕರ್ನಾಟಕ, ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶಗಳಿಗೆ ತುಂಬಾನೇ ಸಹಾಯಕವಾಗಲಿದೆ ಅಂತ ಕೇಂದ್ರ ಹೆದ್ದಾರಿ ಸಚಿವಾಲಯ ಹೇಳ್ತಾ ಇದೆ. ಆದರೆ ಕರ್ನಾಟಕ ಹಾಗೂ ತೆಲಂಗಾಣಗಳಿಗೆ ಈ ಹೆದ್ದಾರಿ ಸ್ವಲ್ಪ ಮಟ್ಟಿಗೆ ತಲೆನೋವನ್ನು ಕೂಡ ಉಂಟು ಮಾಡ್ತಾ ಇದೆ. ಯಾಕಂದ್ರೆ ಈ ಹೆದ್ದಾರಿ ನಿರ್ಮಾಣ ಆದ ನಂತರ ಒಂದಷ್ಟು ಕಂಪನಿಗಳು ತೆಲಂಗಾಣ ಹಾಗೂ ಕರ್ನಾಟಕವನ್ನು ಬಿಟ್ಟು ಆಂಧ್ರ ಪ್ರದೇಶದತ್ತ ಮುಖ ಮಾಡುವ ಸಾಧ್ಯತೆಯನ್ನು ಕೂಡ ಇಲ್ಲಿ ತಳ್ಳಿ ಹಾಕುವಂತಿಲ್ಲ. ಗೆಳೆಯರೆ, ರಾಷ್ಟ್ರೀಯ ಹೆದ್ದಾರಿ 44 ಬಗ್ಗೆ ನೋಡೋದಾದ್ರೆ ಇದು ಬೆಂಗಳೂರು ಮತ್ತು ಹೈದರಾಬಾದ್ ನಡುವೆ 576 ಕಿಲೋಮೀಟರ್ಗಳಷ್ಟು ಉದ್ದ ಇದೆ. ತೆಲಂಗಾಣದಲ್ಲಿ 210, ಆಂಧ್ರ ಪ್ರದೇಶದಲ್ಲಿ 260 ಹಾಗೂ ಕರ್ನಾಟಕದಲ್ಲಿ 106 ಕಿಲೋಮೀಟರ್ನಷ್ಟು ದೂರ ಈ ಹೆದ್ದಾರಿ ಹಾದು ಹೋಗುತ್ತೆ. ಈ ರಸ್ತೆಯಲ್ಲಿ ಪ್ರಯಾಣಿಸಿದ್ರೆ ಬೆಂಗಳೂರಿನಿಂದ ಹೈದರಾಬಾದ್ಗೆ 9 ಗಂಟೆಗಳಲ್ಲಿ ತಲುಪಬಹುದಾಗಿದೆ. ಈಗ ಉದ್ದೇಶಿತ ರಸ್ತೆ ಪೂರ್ಣಗೊಂಡ ನಂತರ 2 ನಗರಗಳ ನಡುವಿನ ಸಮಯ 4 ರಿಂದ 5 ಗಂಟೆಗೆ ಇಳಿಯಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ರಸ್ತೆ ನಿರ್ಮಾಣದಿಂದ ಆಗುವ ಅನುಕೂಲಗಳ ಬಗ್ಗೆ ನೋಡೋದಾದ್ರೆ, ಪ್ರಮುಖವಾಗಿ ಆಂಧ್ರ ಪ್ರದೇಶದ ರಾಯಲಸೀಮೆಯಲ್ಲಿ ಬರುವ ಜಿಲ್ಲೆಗಳ ಜನರಿಗೆ ಇದರ ಅನುಕೂಲ ತುಂಬಾನೇ ಹೆಚ್ಚಾಗಿದೆ. ಕರ್ನೂಲು, ಅನಂತಪುರ, YSR ಕಡಪ, ಚಿತ್ತೂರು, ತಿರುಪತಿ ಜಿಲ್ಲೆಗಳನ್ನ ಒಳಗೊಂಡ ಭಾಗದಲ್ಲಿ ಇದು ಜನರ ಆರ್ಥಿಕ ಅಭಿವೃದ್ಧಿಗೆ ನೇರವಾಗಿ ಕೊಡುಗೆ ನೀಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹೆದ್ದಾರಿಯ ಹೆಚ್ಚಿನ ಭಾಗ ಆಂಧ್ರ ಪ್ರದೇಶದ ಮೂಲಕ ಹಾದು ಹೋಗೋದ್ರಿಂದ ಕರ್ನೂಲು ಹಾಗೂ ಸತ್ಯಸಾಯಿ ಜಿಲ್ಲೆಗಳ ಪ್ರಮುಖ ನಗರಗಳಿಗೆ ಹಾಗೂ ಮಾರುಕಟ್ಟೆಗಳಿಗೆ ಇದು ಸಂಪರ್ಕವನ್ನು ಒದಗಿಸುತ್ತೆ. ಇನ್ನು ಹೆದ್ದಾರಿಯಲ್ಲಿ ಹೆಚ್ಚಿನ ಪಥಗಳನ್ನ ನಿರ್ಮಾಣ ಮಾಡೋದ್ರಿಂದ ಟ್ರಾಫಿಕ್ ಸಮಸ್ಯೆ ಕೂಡ ಕಡಿಮೆ ಆಗಲಿದ್ದು ಸರಕು ವಾಹನಗಳು ಹಾಗೂ ಪ್ರಯಾಣಿಕ ವಾಹನಗಳು ಆರಾಮಾಗಿ ಸಂಚರಿಸುವುದಕ್ಕೆ ಕೂಡ ಅನುಕೂಲ ಆಗಲಿದೆ. ಸುಗಮ ಸಂಚಾರದಿಂದ ಪ್ರವಾಸೋದ್ಯಮಕ್ಕೂ ಕೂಡ ಉತ್ತೇಜನ ಸಿಗಲಿದ್ದು ರಿಯಲ್ ಎಸ್ಟೇಟ್ ವಲಯಕ್ಕೆ ಕೂಡ ಹೆಚ್ಚಿನ ಬೂಸ್ಟ್ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ.
ಉತ್ತಮ ರಸ್ತೆಗಳು, ವಿಮಾನ ನಿಲ್ದಾಣಗಳು ಹಾಗೂ ಬಂದರುಗಳ ಬಳಿ ಸಾಮಾನ್ಯವಾಗಿ ಕೈಗಾರಿಕೆಗಳನ್ನು ಸ್ಥಾಪಿಸೋದಕ್ಕೆ ಉದ್ಯಮಿಗಳು ಮುಂದಾಗ್ತಾರೆ. ಅಲ್ಲದೆ ದೇಶದಾದ್ಯಂತ ಎಕ್ಸ್‌ಪ್ರೆಸ್ ವೇಗಳ ಉದ್ದಕ್ಕೂ ಆರ್ಥಿಕ ಕಾರಿಡಾರ್ಗಳನ್ನು ಕೂಡ ಕೇಂದ್ರ ಸರ್ಕಾರ ಸ್ಥಾಪಿಸಿ ಅವುಗಳಿಗೆ ಪ್ರೋತ್ಸಾಹವನ್ನು ಕೂಡ ಕೊಡ್ತಾ ಇದೆ. ಹೀಗಾಗಿ ಈ ಹೆದ್ದಾರಿಯ ವಿಸ್ತರಣೆಯ ನಂತರ ಈ ಲಾಭಗಳು ಕೂಡ ಆಂಧ್ರ ಪ್ರದೇಶಕ್ಕೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಕರ್ನಾಟಕದ ಪರಿಸ್ಥಿತಿಯನ್ನು ನೋಡಿದ್ರೆ ಕರ್ನಾಟಕದಲ್ಲಿ ಈ ರಸ್ತೆ ಹಾದು ಹೋಗೋದು ಕೇವಲ 106 ಕಿಲೋಮೀಟರ್ಗಳು ಮಾತ್ರ. ಒಂದು ವೇಳೆ ಈ ರಸ್ತೆಯಿಂದ ಕರ್ನಾಟಕಕ್ಕೆ ಅನುಕೂಲ ಆಗೋದಾದ್ರೆ ದೇವನಹಳ್ಳಿಯಿಂದ ಬಾಗೇಪಲ್ಲಿ ನಡುವೆ ಒಂದಷ್ಟು ಕೈಗಾರಿಕೆಗಳು ತಲೆ ಎತ್ತಬಹುದು. ಅದನ್ನ ಬಿಟ್ರೆ ಈ ರಸ್ತೆಯಿಂದ ರಾಜ್ಯಕ್ಕೆ ಹೆಚ್ಚಿನ ಅನುಕೂಲಗಳು ಕಾಣ್ತಾ ಇಲ್ಲ. ಇನ್ನು ಈ ಹೆದ್ದಾರಿಯಿಂದ ಅನಾನುಕೂಲಗಳು ಇಲ್ಲ ಅಂತಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗ ನಿರ್ಮಾಣ ಆಗ್ತಾ ಇರೋದು ಎಕ್ಸ್‌ಪ್ರೆಸ್ ವೇ. ಇಲ್ಲಿ ಎಂಟ್ರಿ ಹಾಗೂ ಎಕ್ಸಿಟ್ ಗಳನ್ನ ಲಿಮಿಟ್ ಮಾಡಲಾಗಿರುತ್ತೆ. ಹೀಗಾಗಿ ಎಕ್ಸ್‌ಪ್ರೆಸ್ ವೇ ಹಾದು ಹೋಗುತ್ತೆ ಅಂತ ಅಂದಾಕ್ಷಣ ಆ ಭಾಗದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗಾಗಲೇ ನಾವು ಮೈಸೂರು ಹಾಗೂ ಬೆಂಗಳೂರು ನಡುವಿನ ಎಕ್ಸ್‌ಪ್ರೆಸ್ ವೇ ಅನ್ನ ಗಮನಿಸಿ ನೋಡಿದ್ರೆ ಈ ಹಿಂದೆ ಹೆದ್ದಾರಿಯ ಉದ್ದಕ್ಕೂ ಬದುಕುಗಳನ್ನ ಕಟ್ಟಿಕೊಂಡಿದ್ದ ಸಹಸ್ರಾರು ಮಂದಿಗೆ ಈಗ ಆ ಅವಕಾಶ ಇಲ್ಲ. ಎಕ್ಸ್‌ಪ್ರೆಸ್ ವೇಯ ಅಕ್ಕಪಕ್ಕದಲ್ಲಿ ಯಾವುದೇ ಅಂಗಡಿಗಳ ನಿರ್ಮಿಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಎಕ್ಸ್‌ಪ್ರೆಸ್ ವೇನಲ್ಲಿ ವಾಹನಗಳ ನಿಲುಗಡೆಗೆ ಅವಕಾಶ ಇರೋದಿಲ್ಲ. ಹೀಗಾಗಿ ಒಂದು ವೇಳೆ ರಸ್ತೆಯ ಪಕ್ಕದಲ್ಲಿ ಅಂಗಡಿಗಳು ಹಾಗೂ ಮಳಿಗೆಗಳು ತಲೆ ಎತ್ತಿದ್ರೂ ಕೂಡ ಅದರಿಂದ ಸ್ಥಳೀಯರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಅನಿಸ್ತಲೇ ಇಲ್ಲ. ಈ ಕಾರಣದಿಂದ ಬೆಂಗಳೂರು ಹಾಗೂ ಹೈದರಾಬಾದ್ ನಡುವಿನ ರಸ್ತೆ ವಿಸ್ತರಣೆಯ ಕಾರಣದಿಂದ ಅನುಕೂಲ ಹಾಗೂ ಅನಾನುಕೂಲ ಎರಡೂ ಕೂಡ ಕಾಣ್ತಾ ಇದೆ. ಆದರೆ ಈ ರಾಷ್ಟ್ರೀಯ ಹೆದ್ದಾರಿ ಕನ್ಯಾಕುಮಾರಿಯಿಂದ ಕಾಶ್ಮೀರವನ್ನ ಸಂಪರ್ಕಿಸುವ ಪ್ರಮುಖ ಹೆದ್ದಾರಿ ಆಗಿರೋ ಕಾರಣ ಮುಂದಿನ ದಿನಗಳಲ್ಲಿ ಈ ಹೆದ್ದಾರಿಯ ಮೂಲಕ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಸಹಕಾರ ಸಿಕ್ಕಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಇದು ಗೆಳೆಯರೆ ಬೆಂಗಳೂರು ಹಾಗೂ ಹೈದರಾಬಾದ್ ನಡುವಿನ ರಸ್ತೆ ಅಗಲೀಕರಣ ಹಾಗೂ ಎಕ್ಸ್‌ಪ್ರೆಸ್ ವೇ ನಿರ್ಮಾಣದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.